ಪಾಪ CSK ಅವ್ರ ಪರಿಸ್ಥಿತಿ ಯಾವ ತರ ಆಗೋಗಿದೆ ಅಂತ ಹೇಳಿದ್ರೆ, ಲಾಸ್ಟ್ ವೀಕ್ DJ ಮೇಲೆ ಕಂಪ್ಲೇಂಟ್ ಮಾಡೋಷ್ಟು ರೇಂಜ್ ಬಂದ್ಬಿಟ್ಟಿದೆ. ಲಿಟ್ರಲಿ ನೆನ್ಸ್ಕೊಂತಿದ್ರೆ ವರ್ಸ್ಟ್ ಅಂತ ಫೀಲ್ ಆಗುತ್ತೆ. ಬಿಕಾಸ್ 2 ಇನ್ಸಿಡೆಂಟ್ ಇದೆ. ಇನ್ಸಿಡೆಂಟ್ ನಂಬರ್ 1, ಲೌಡ್ ಮ್ಯೂಸಿಕ್ ಇಲ್ಲ ಅಂಡ್ CSK ಚೆನ್ನಾಗಿ ಆಡ್ತಿರುವಾಗ ಮ್ಯೂಸಿಕ್ ಪ್ಲೇ ಮಾಡ್ತಿಲ್ಲ ಅಂತ. ಬ್ರೋ, ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನೀವು ಆಡ್ತಿರೋದು ಚೆಪ್ಪಕ್ಕು ಚೆನ್ನೈ ಅಲ್ಲ, ಹೆಸರು ಚಿನ್ನಸ್ವಾಮಿ ಬೆಂಗಳೂರು ಅಂತ. ಓಕೆನಾ? ಇಲ್ಲಿ ನಮ್ ಟೀಮ್ಗೆ ಅಫ್ಕೋರ್ಸ್ ಡೆಫಿನೆಟ್ಲಿ ಅದು ಇದ್ದೇ ಇರುತ್ತೆ ಗುರು, ಆ ಕರ್ಸ್ ಅನ್ನೋದು ಇರುತ್ತೆ. ಬಟ್ ನೀವು ಬಿಟ್ಬಿಟ್ಟು ನೀವು ನಮ್ಮವ್ರಿಗೆ ಆಗ್ತಿಲ್ಲ ನಿಮ್ಮವ್ರಿಗೆ ಆಗ್ತಿಲ್ಲ ಅಂತ ಹೇಳಿದ್ರೆ, ನಾನು ಚೆನ್ನೈಯಲ್ಲಿ ಚಪ್ಪಕ್ಕಲ್ಲಿ ಮ್ಯಾಚ್ ನೋಡಿದ್ದೀನಿ ಆಯ್ತಾ. ನೀವು ಎಷ್ಟು ಚೆನ್ನಾಗಿ ಆಗ್ತೀರಾ ಅಂತ ನನಗೂ ಗೊತ್ತು. ಬಟ್ ಈಗ ಏನಕ್ಕೆ ಈ ಮೊರಾಲಿಟಿ ಏನೋ ನಮ್ಮ ಆಡ್ತಿರುವಾಗ ನಮ್ಗೆ ಡಿಸ್ಟರ್ಬ್ ಆಯ್ತು. ಇದೇ ಒಂದು ಸಣ್ಣ ಒಂದು ಬೈಟ್ ಆಗ್ತೀನಿ, ಜಸ್ಟ್ ಚೆಕ್ಔಟ್ ಮಾಡಿ. ನೋಡಿದ್ರ ಇದೇ ಬೈಟ್ ಅಲ್ಲಿ ಇದೇ ಜಿತೇಶ್ ಶರ್ಮಾ ಔಟ್ ಆದಾಗ ಇದೇ ಚೆನ್ನೈ ಡಿಜೆನೆ ಸಾಂಬಾರು ಇಡ್ಲಿ ಅಂತ ಹೇಳಿದ್ರು. ಯಾಕೆ ನಮ್ಮ ಕಡೆ ಬ್ಯಾಂಗ್ಳೂರಲ್ಲಿ ಇಡ್ಲಿ ಸಾಂಬಾರ್ ಚೆನ್ನಾಗಿಲ್ವಾ? ಬನ್ನಿ, ಎಷ್ಟು ಬೆಸ್ಟ್ ಇಡ್ಲಿ ಸಾಂಬಾರ್ ಬೇಕು ನಾನು ಕೊಡಿಸ್ತೀನಿ ಆಯ್ತಾ. ಸೊ ನೀನ್ ಇಡ್ಲಿ ಸಾಂಬಾರು ಹಾಕಿದ್ದಕ್ಕೆ ನೀನ್ ಮಾತಾಡಿಲ್ಲ ಇಲ್ಲ ಹೊಡೆದಿಲ್ಲ ಅನ್ನಂಗಿದ್ರ ಅಂದ್ರೆ ಓಕೆ, ನಿಮ್ ಪ್ರಕಾರ ಆ ಸಾಂಗ್ ಹಾಕಿಲ್ಲ ಅಂತ ಹೇಳಿದ್ರೆ 300-350 ಹೊಡಿತಾ ಇದ್ರ ಲೈಕ್ ಅಫ್ಕೋರ್ಸ್ ಅರ್ಥ ಆಗತ್ತೆ ಅನ್ಕೊಂಡಿದೀನಿ. ಅಂಡ್ ಇದಕ್ಕಿಂತ ಚೀಪ್ ಯಾವ್ದು ಇರಲ್ಲ. ಅಂಡ್ ಮೋರ್ ಓವರ್ ಆ ಕಂಪ್ಲೇಂಟ್ ಮಾಡಿದವ್ರಿಗೂ BCCI ಫಸ್ಟ್ ಏನಾದ್ರು ಕಂಪ್ಲೇಂಟ್ ಕನ್ಸಿಡರ್ ಮಾಡ್ಬಿಟ್ರೆ ನಿಮ್ಮಸ್ಟ್ ವರ್ಸ್ಟ್ ಕ್ರಿಕೆಟಿಂಗ್ ಬೋರ್ಡ್ ಇನ್ ಯಾವ್ದು ಇರಲಿಲ್ಲ. ಐ ಹೋಪ್ ಇಷ್ಟು ಸಿಲ್ಲಿ ಥಿಂಗ್ಸ್ ಎಲ್ಲ ನೀವು ಕನ್ಸಿಡರ್ ಮಾಡೋ ತರ ಇದ್ರೆ ನೆಕ್ಸ್ಟ್ ಥಿಂಗ್ ಬೇರೆ ಬೇರೆ ಎಲ್ಲ ತೆಗಿಬೇಕಾಗುತ್ತೆ. ಐ ಹೋಪ್ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ. ಇಲ್ದಂಗ ವಿಡಿಯೋ ನೋಡಿ ಇದು ಸಬ್ಸ್ಕ್ರೈಬ್ ಮಾಡಿ.